ಅಕ್ರಮವಾಗಿ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಮಾಂಸ ಸಾಗಾಟ. ವಾರದ 3 ದಿನ ಬೆಂಗಳೂರಿಗೆ ತರಲಿದ್ದಾರೆ ಮಾಂಸವನ್ನ. ರಾಜಸ್ಥಾನದ ಜೈಪುರದಿಂದ ಬೆಂಗಳೂರಿಗೆ ಮಾಂಸವನ್ನ ಸಾಗಾಟ ಮಾಡುತ್ತಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಸಾಗಾಟ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿ ಬರ್ತಾ ಇದೆ. 12,000 ಕೆಜಿ ಮಾಂಸ ಬರುತ್ತಿರುವ ಹಿನ್ನೆಲೆ ಇಂದು ಸಂಘಟನೆಗಳಿಂದ ಮಾಂಸ ಸಾಗಾಟ ಮಾಡುತ್ತಿದ್ದ ವಾಹನಕ್ಕೆ ಮುತ್ತಿಗೆಯನ್ನು ಹಾಕಲಾಗಿದೆ. ಕುರಿ ಮಾಂಸ ಅಥವಾ ಬೇರೆ ಮಾಂಸ ಅನ್ನುವ ಬಗ್ಗೆ ಸಂಶಯದಿಂದ ದಾಳಿ ಮಾಡಲಾಗಿದೆ. ಇಂದು ರಾಷ್ಟ್ರ ರಕ್ಷಣಾ ಪಡೆಯಿಂದ ದಾಳಿ ಮಾಡಿದ್ದು ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಮಾಂಸ ಸಾಗಾಟಗಾರರು ಹಾಗೂ ಹಿಂದೂ ಸಂಘಟನೆ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಜೈಪುರ್ ಮೈಸೂರು ಎಕ್ಸ್ಪ್ರೆಸ್ ರೈಲಿನಲ್ಲಿ ಬಂದಿದೆ ಮಾಂಸ. ನೂರಾರು ಮಾಂಸದ ಬಾಕ್ಸ್ಗಳುಳ್ಳ ವಾಹನ ತಡೆದ ಕಾರ್ಯಕರ್ತರು ಟ್ರೈನ್ ನಂಬರ್ 1296 ರೈಲಿನಲ್ಲಿ ಬಂದ ಸಾವಿರಾರು ಕೆಜಿ ಮಾಂಸ. ಎನ್ಕೆಸ್ಟ್4 ನ್ಯೂಸ್ ಬ್ಯೂರೋ ಬೆಂಗಳೂರು.